ಪಕ್ಷ ನಿರ್ಧರಿಸಿದರೆ ಅರಸೀಕೆರೆಯಲ್ಲಿ ಸ್ಪರ್ಧಿಸುವ ಮೂಲಕ ಶಾಸಕ ಶಿವಲಿಂಗೇಗೌಡ ಹಾಕಿರುವ ಸವಾಲನ್ನು ಸ್ವೀಕರಿಸಲು ಸಿದ್ಧವಾಗಿರುವುದಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದರು. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವು ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಜೆಡಿಎಸ್ ವರ್ಚಸ್ಸು ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದೆ ಅಂತ ಆರೋಪಿಸಿದರು. ಕಳೆದ 2.5 ವರ್ಷಗಳಲ್ಲಿ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಅಂತ ಸವಾಲು ಹಾಕಿದರು. ಕಾಂಗ್ರೆಸ್ ಅವಧಿಯಲ್ಲಿ ರಾಜ್ಯದ ಅಭಿವೃದ್ಧಿ 10 ವರ್ಷ ಹಿಂದಕ್ಕೆ ಹೋಗಿದ್ದು ಬರೀ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಸೀಮಿತವಾಗಿದೆ ಅಂತ ಹೇಳಿದರು. ಇದರ ತಕ್ಕ ಉತ್ತರವನ್ನು ಜನತೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನೀಡಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಶಕ್ತಿ ಏನು ಎಂಬುದನ್ನು ಜನವರಿ 24ರ ಬೃಹತ್ ಸಮಾವೇಶದ ಮೂಲಕ ಸ್ಪಷ್ಟಪಡಿಸಲಾಗುತ್ತೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಹೇಳಿದರು. ಕಾಂಗ್ರೆಸ್ ಎಷ್ಟು ತೊಂದರೆ ಕೊಟ್ಟಿದ್ರು ಹುಚ್ಚೇಗೌಡಗೆ, ಅವರು ಇದ್ರ ಬಿಲ್ ಅಂತನೂ ನಾವು ಮಾಡಿದ್ವಿ. ಯಾವುದು ಸಮಾಜ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮಾಡಿದೆ, ಜಿಲ್ಲಾ ಬ್ಯಾಂಕ್ ಉಪಾಧ್ಯಕ್ಷರು ಮಾಡಿದೆ, ಓಂಕಾರಪ್ಪನವರು ಸತ್ತೋಗಿರೋರು ಇಲ್ಲ ಅವ್ರನ್ನ ಮಾಡಿದ್ರು, ಜಿಲ್ಲಾ ಪಂಚಾಯತಿ ಜಿಲ್ಲಾ ಬ್ಯಾಂಕ್ ಉಪಾಧ್ಯಕ್ಷ. ಇವತ್ತು ಜಿಲ್ಲಾ ಬ್ಯಾಂಕ್ನ ಉಪಾಧ್ಯಕ್ಷರನ್ನ ಶೇಖರಪ್ಪನವ್ರು ಮಾಡಿದ್ದೀವಿ, ಗಂಗಣ್ಣರು ಮಾಡಿದ್ದೀವಿ, ಮಂಜಣ್ಣ ಅಂತ ಜನತಾ ಬಜಾರ್ ಅಧ್ಯಕ್ಷರು. ಚಾಲೆಂಜ್ ಅವತ್ತು ಯಾವತ್ತು ಆಯಿತು. ದೇವರು ಒಂದು ಮಾತು, ದೇವರು ಏನು ಹೇಳಿದರು ಹಾಸನದಲ್ಲಿ, ಅವ್ರು ಸಾಮಾನ್ಯ ಕಾರ್ಯಕರ್ತರನ್ನ ಪ್ರಕಾಶನ ಮಗನ ನಿಲ್ಲಿಸಿ ಗೆಲ್ಲಿಸಿಲ್ವಾ? 50ರಲ್ಲಿ 1 ಓಟ್ ಕಮ್ಮಿ ಆದರೂ ಇದಾಯ್ತು ಅಂದರು. ನೋಡೋಣ, ಪಕ್ಷ ತೀರ್ಮಾನ ಮಾಡಿದರೆ ಸವಾಲ್ ಸ್ವೀಕಾರ ಮಾಡ್ತೀವಿ. ಸರ್, ಸಿಎಂ ಇಬ್ರಾಹಿಂ ಅವರಿಂದ ಹಿಡಿದು ಇದುವರೆಗೆ ಘಟಾನುಘಟಿ ನಾಯಕರುಗಳು ಎಲ್ಲರೂ JDSನಲ್ಲಿ ಇದ್ದಂಥವ್ರು ಈಗ ಕೊನೆಗೆ ಶಿವಲಿಂಗೇಗೌಡರು ಅವ್ರಿಗೂ ಕೂಡ ನಿಮ್ಮ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಸರ್ ಏನು ವೈಫಲ್ಯನ ಅಥವಾ ಏನು? ತಡೀರಿ, ಇದು ವ್ಯಾಪಾರ. 4 ವರ್ಷ ಹೇಗಿದ್ರು ಇಲ್ಲಿ 4 ಬಾರಿ ಚುನಾವಣೆ ಗೆಲ್ಲಿಸಿದ್ದು ಯಾರು? ನನ್ನ ಜೀವನದಲ್ಲಿ ಒಂದು ತಪ್ಪು ಮಾಡಿದೆ. ಅವತ್ತು ನಮ್ಮ ತಂದೆ ಒಂದು ಮಾತು ಹೇಳಿದರು, ಈ ಜಿಲ್ಲೆಯಲ್ಲಿ ಲಿಂಗಾಯತರಿಗೆ ಅರಸೀಕೆರೆ ಇದೆ, ಅವ್ರ ಸಮಾಜದ್ದು ಸಿ ಬೇಡಪ್ಪ, ಜವರೇಗೌಡರು ಇದ್ದಾರೆ, ಪಟೇಲ್ ಶಿವರಾಮ್ ಸತ್ತೋಗ್ಯವ್ರೆ ಅಂತ ನಾನು ಅವತ್ತು ತಪ್ಪು ಮಾಡಿ ಈತನ ಕೊಡಿಸ್ತೆ ಎಲ್ಲೋ ಇದ್ದು ಕೊಚ್ಚೆ. ಮತ್ತು ಅದಾಯ್ತೇನ್ರಿ, ಪಟೇಲ್ ಶಿವರಾಮ್ ಅಂತ ಪ್ರಾಮಾಣಿಕ ವಿಧಾನ ಪರಿಷತ್ ಎಲೆಕ್ಷನಲ್ಲಿ ಆತಂತವು ಆ ಜೇರ್ಕಲ್ ಸಿದ್ದೇಶ್ವರ ಮುಂದೆ ಹೇಳ್ಬಿಡ್ರಿ, ಆ ಪಟೇಲ್ ಶಿವರಾಮನ್ನ ಹೆಂಗೆ ಮಾಡಿದ್ರು ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸಂಚಲಾ ಕುಮಾರಸ್ವಾಮಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿಎಸ್ ಜಯಣ್ಣ, ಧರ್ಮರಾಜು, ಆಹಾಹೋ ನಿರ್ದೇಶಕ ಪಿಎಲ್ ನಿಂಗರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜು ನಾಕ್ಲಗೂಡು, ಸಿವಿ ಲಿಂಗರಾಜು, ಹಿರಿಯ ಮುಖಂಡರಾದ ಬಿಸಿ ಶಂಕರಾಚಾರ್, ಕದಾಳು ರಾಜಪ್ಪಗೌಡ, ಗಂಗಾಧರಪ್ಪ, ಗೇಕರವಳ್ಳಿ ಬಸವರಾಜು ಸೇರಿದಂತೆ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು.